ರಾಜ್ಯಕ್ಕೆ ಮೋದಿ ಬಂದ ದಿನವೇ ಕಾಂಗ್ರೆಸ್ನಲ್ಲಿ ಪ್ರತಿಭಟನೆ. ಹೆಚ್ಚಿನ ಬರ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ರಾಜ್ಯಕ್ಕೆ ಮೋದಿ ಎಂಟ್ರಿ ಆಗಿದೆ. ಈ ದಿನವೇ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಹೆಚ್ಚಿನ ಬರ ಪರಿಹಾರಕ್ಕಾಗಿ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಸಿದ್ದರಾಮಯ್ಯ, ಸುರ್ಜೇವಾಲಾ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ. ಚೊಂಬು ಹಿಡಿದು ಪ್ರತಿಭಟಿಸಿದ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬರ ಪರಿಹಾರ ನೀಡದ ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಈಗ ಬಹಳ ಮೀಗರ್ ಅಮೌಂಟು 19% ನಾವು ಕೇಳಿರೋದ್ರಲ್ಲಿ 19% ಮಾತ್ರ, 19%ಗಿಂತ ಕಡಿಮೆ ಅಷ್ಟು ಕೊಟ್ಟಿದ್ದಾರೆ. ನಾವು ಇದು ಭಾಳ ಕಡಿಮೆ ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಭಟನೆ ಮುಂದುವರಿತದೆ. ಯಾಕಂತಂದರೆ ನಾವು 18,172 ಕೋಟಿ ರೂಪಾಯಿ ಕೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು 3,454 ರೂಪಾಯಿ, 3,454 ರೂಪಾಯಿ. ಇನ್ನೂ 14,718 ಕೋಟಿ ರೂಪಾಯಿಯನ್ನು ನಾವು ಕೇಳಿರೋದ್ರಲ್ಲಿ ಕೊಡಲಿ. 14,718 ಕೋಟಿ ರೂಪಾಯಿಗಳನ್ನು ಕೊಡಲಿಲ್ಲ. ಸೊ ಬಂದು ಸುಳ್ಳು ಹೇಳಿದ್ರು. ಅಮಿತ್ ಶಾ ಬಂದು ಸುಳ್ಳು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ರು. ಸುಳ್ಳು ಹೇಳಿದರೆ ನಾವು ಡಿಸೆಂಬರ್ನಲ್ಲಿ ಭೇಟಿ ಮಾಡಿದಾಗ ಅಮಿತ್ ಶಾ ಅವ್ರು ಹೇಳಬೇಕಾಗಿತ್ತಲ್ಲ, ನೀವು ಲೇಟಾಗಿ ಕೊಟ್ಟಿದ್ದೀರಿ ಅಂತ ಹೇಳಬೇಕಾಗಿತ್ತಲ್ಲ. ಅದೇನು ಹೇಳಲಿಲ್ಲ. ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ಲು, ಸಾಲಿಸಿಟರ್ ಜನರಲ್ ಹೇಳಬೇಕಾಗಿತ್ತು, ಮಾಡಬೇಕಾಗಿತ್ತಲ್ಲ. ನಾವು ಸೆಪ್ಟೆಂಬರ್ನಲ್ಲೇ ಕೊಟ್ಟಿದ್ದೀವಿ. ಇವ್ರಿಗೆ ಬೇಕಾದಷ್ಟು ಟೈಮ್ ಇತ್ತು, ಕೊಡಬೇಕಾಗಿತ್ತು. ಇವರು ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ, ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದು ರೈತರಿಗೆ. ನಾವು ಗ್ಯಾರಂಟಿಗಳಿಗೆ ದುಡ್ಡು ಕೇಳೋದಲ್ಲ. ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾವ್ರೆ, ಬರಗಾಲಕ್ಕೆ ಇವ್ರು ದುಡ್ಡು ಕೇಳ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಬರಗಾಲಕ್ಕೆ ಕೇಳಿದೆವು, ದುಡ್ಡು ಕೇಳಿದೆವು ಹೊರತು ಗ್ಯಾರಂಟಿ ಯೋಜನೆಗಳಿಗೆ 1 ರೂಪಾಯಿನೂ ಕೇಳಿಲ್ಲ, ಕೇಳೋದೂ ಇಲ್ಲ. ಬರಗಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದು ಭಿಕ್ಷೆಯಲ್ಲ, ನಮ್ಮ ದುಡ್ಡು. ನಾವು 4,30,000 ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ತೀವಿ. ಪ್ರತಿ ವರ್ಷ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ತೆರಿಗೆ ಕಟ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಕೊಡದೇ ಇರೋದರಿಂದ ನಾವಿವತ್ತು ಸಿಂಬಾಲಿಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಜೊತೆಗೆ ಪಾದಯಾತ್ರೆಯೂ ಕೂಡ ಇಲ್ಲಿಂದ ದೇವರಾಜ ಅವರ ಪ್ರತಿಮೆ ಬಳಿಗೆ ಪಾದಯಾತ್ರೆ ಮಾಡ್ತೀವಿ. ಚುನಾವಣೆ ಇರೋದ್ರಿಂದ ಹೆಚ್ಚು ಪ್ರತಿಭಟನೆ ಕಾಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಸುಪ್ರೀಂ ಕೋರ್ಟು ಚಾಟಿ ಬೀಸಿದ ಮೇಲೆ ಕೊಟ್ಟಿದ್ದಾರೆ ಹೊತ್ತು ಅವರಾಗಿದೆ ಕೊಡಲಿಲ್ಲ. ನಾವು ಕೇಸ್ ಹಾಕಿದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದ್ದು ಕೊಡಲಿಲ್ಲ. ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ, BJP ಅವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದರೆ ಈ BJP ಇದೆಯಲ್ಲ, ಅದೊಂದು ರೀತಿ ಸುಳ್ಳಿನ ಫ್ಯಾಕ್ಟ್ರಿ, ಸುಳ್ಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ. ಬರೀ ಸುಳ್ಳು ಹೇಳೋದು. ಜೊತೆಗೆ ಜನತಾದಳನೂ ಕೂಡ ಸೇರ್ಕೊಂಡಿದೆ. ಇವರಿಬ್ಬರು ಸೇರ್ಕೊಂಡು ನಮಗೆ ಈ ರಾಜ್ಯದ ರೈತರಿಗೆ ದ್ರೋಹ ಮಾಡಿದ್ದಾರೆ, ಬಡವರಿಗೆ ದ್ರೋಹ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.